ಭಾಳ ಖುಷಿ ಆಗ್ತಾ ಇದೆ. ಫಸ್ಟ್ ಡೇ ಇಲ್ಲಿ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಖುಷಿ ಆಯಿತು. ಹಾಗೆಯೇ ಸಿನಿಮಾ ನೋಡಿದವರು ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು. ಅದು ಇನ್ನೂ ಖುಷಿ ಅನಿಸ್ತು. ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದನು, ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳನ್ನ ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ, ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ರೆ ಭಾಳ ಖುಷಿ ಅನಿಸ್ತು. ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು, ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು. ಥರ ಖುಷಿ ಆಗ್ತಾಯಿದೆ ಭಾಳ. ಹೌದು, ಖುಷಿ ಆಯಿತು. ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ. ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನು ಅಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು. ಸರ್ ಆಲ್ರೆಡಿ 100 ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ 180-190ವರೆಗೂ ಹೋಗಿದೆ. ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ. ಸೊ ಕಾಲ್ ನೋಡ್ಬೇಕು ಸರ್ ಈಗ ಹೆಂಗಿದೆ ಅಂತ. ಎಸ್ ಸರ್. ಸರ್ ನಾನು ನೋಡಿದಾಗ ನನಗನ್ಸಿದ್ದು ಏನಂದರೆ ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಕ್ಕತ್ತಾಗಿದ್ದಾರಪ್ಪ ಅಂತ ಹೇಳಿ ನನಗನ್ನಿಸ್ತು. ಸೊ ಮುಂದಿನ ದಿನಗಳೇನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ಮಾಡ್ತೀವಿ ಸರ್. ವಿಲನ್ ಪಾತ್ರ ಬಂದರೂ ಸರಿ, ಒಂದು ಪೋಷಕ ಪಾತ್ರ ಬಂದರೂ ಸರಿ, ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನಾವು ಚೆನ್ನಾಗಿ ಮಾಡಿದ್ದೀವಿ. ಏನು ಅನಿಸ್ತೀನಿ ನಿಮಗೆ? ಸೂಪರಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು. ಓಕೆ.